ಚರ್ಚೆಯನ್ನ ಕೂಡ ಮಾಡಬೇಕಾಗಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಜೊತೆಗಿನ ಸಭೆಯಲ್ಲೂ ನ್ಯಾಯ ಸಿಗ್ತಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕೆಐಎಡಿಬಿ ಭೂ ಸ್ವಾಧೀನ ಖಂಡಿಸಿ ಹೋರಾಡ್ತಾ ಇದ್ದಾರೆ ರೈತರು. ದೇವನಹಳ್ಳಿಯ ಚನ್ನರಾಯಪಟ್ಟಣದ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸುಮಾರು ನೋಡಿ, ಈಗಾಗಲೇ ನಾನು ಹೇಳ್ತಾ ಇದ್ದೆ, 1777 ಎಕರೆ ಸ್ವಾಧೀನಕ್ಕೆ ಮುಂದಾಗಿರುವಂತಹ ಸುಮಾರು 450 ರೈತ ಕುಟುಂಬಗಳಿಂದ 1200 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಚನ್ನರಾಯಪಟ್ಟಣ ರೈತರು. ರೈತರ ಹೋರಾಟಕ್ಕೆ ಹಲವು ರೈತರು ಹೋರಾಟಗಾರರಿಂದ ಕೂಡ ಬೆಂಬಲ ವ್ಯಕ್ತವಾಗಿದೆ. ಮುಖ್ಯಮಂತ್ರಿಗಳ ಜೊತೆಗಿನ ಸಭೆಯಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಒಂದು ಕಡೆ ನ್ಯಾಯಾಲಯದಲ್ಲಿದೆ ಪ್ರಕರಣ. ಸೊ ಹಾಗಾಗಿ ಎಲ್ಲ ಸಾಧಕ ಬಾಧಕಗಳನ್ನು ಕೂಡ ಸರ್ಕಾರ ನೋಡಬೇಕಾಗತ್ತೆ. ಇದಕ್ಕೆ ತಡೆ ಏನಾದರೂ ಹಿಡಿದ್ರೆ ಕೋರ್ಟ್ಗೆ ಹೋಗ್ತಾರೆ. ಕಾನೂನು ಪರಿಮಿತಿಯಲ್ಲಿ ಸಾಧಕ ಬಾಧಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಬೇಕಾಗಿದೆ. ಅದಕ್ಕೆ ಸಮಯಾವಕಾಶವನ್ನು ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜುಲೈ 15ಕ್ಕೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿ ರೈತರನ್ನ ಕಳುಹಿಸಿಕೊಟ್ಟಿದ್ದಾರೆ. ದೆಹಲಿ ಮಾದರಿ ರೈತ ಚಳವಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ರೈತರು. ಸೊ ಎಚ್ಚೆತ್ತುಕೊಂಡಂತಹ ಸರ್ಕಾರ ಇವತ್ತು ಸಮಯಾವಕಾಶವನ್ನು ಕೂಡ ನಿಗದಿ ಮಾಡಿತ್ತು. ಅದರಂತೆ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣದಲ್ಲಿ ಹೋಬಳಿ ರೈತರು ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ನಡೆಸ್ತಾ ಇರುವಂತಹ ನಿರಂತರ ಹೋರಾಟಕ್ಕೆ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಕೂಡ, ಅನೇಕ ಸಂಘಟನೆಗಳು ಕೂಡ, ಚಿಂತಕರಿಂದ ಬೆಂಬಲಗಳು ಕೂಡ ವ್ಯಕ್ತವಾಗಿದ್ವು. 1777 ಎಕರೆ ಭೂ ಸ್ವಾಧೀನ ಕೈಬಿಡುವಂತೆ ಮತ್ತೆ ರೈತರ ಪರವಾದ ನಿರ್ಣಯಕ್ಕೆ ಬರುವಂತೆ ಸರ್ಕಾರವನ್ನ ಕೂಡ ಒತ್ತಾಯಿಸ್ತಾ ಇದ್ರು ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ರೈತರು. ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಡಿ 1190ಕ್ಕೂ ಹೆಚ್ಚು ದಿನದಿಂದಲೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಈ ಹೋರಾಟವನ್ನ ಕೈ ಬಿಡಿ ಅಂತ ಹೇಳಿ ಎಷ್ಟೇ ಬಾರಿ ಹೇಳಿದ್ರು, ಕೇಳಿಕೊಂಡ್ರು ಹೋರಾಟವನ್ನ ಕೈ ಬಿಟ್ಟಿರಲಿಲ್ಲ.